ನಮಸ್ಕಾರ. ಇದು ನಿಷಿದ್ಧ ಲೋಕದೊಳಗಿನ ಮತ್ತೊಂದು ಸತ್ಯಕತೆ. ಇಲ್ಲಿ ಮನುಷ್ಯ ಸಂಬಂಧಗಳಷ್ಟೇ ಅಲ್ಲ, ರಕ್ತ ಸಂಬಂಧಗಳು ಯಾವುದೇ ಬೆಲೆ ಇಲ್ಲದೆ ಯಾವುದೋ ಸ್ವಾರ್ಥಕ್ಕೆ ಬಲಿಯಾಗ್ತವೆ. ಇದಕ್ಕೆ ಮತ್ತೊಂದು ಉದಾಹರಣೆ ರಾಮನಗರ ಜಿಲ್ಲೆಯ ತಲಗಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಇಲ್ಲಿನ ನಾರಾಯಣಪ್ಪ ಲೇಔಟ್ನಲ್ಲಿ ನಾಗರಾಜು ಹಾಗೂ ಸರಿತಾ ದಂಪತಿಗಳು ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಿರ್ತಾರೆ. ಸರಿತಾ, ಎಲ್ಲೇ ನನ್ನ ಮೊಬೈಲ್ ಕಾಣಿಸ್ತಾ ಇಲ್ಲ. ಕೆಲ್ಸಕ್ಕೆ ಬರೋ ಟೈಮ್ ಆಯ್ತು. ನಿನ್ನ ಹತ್ರ ಇದೆ ಮೊಬೈಲು, ಕೊಡಿಲಿ. ಈಗಲೇ ಲೇಟ್ ಆಯ್ತು. ಬುಕ್ಸ್ ಎಲ್ಲ ಜೋಡಿಸ್ಕೊ. ಇನ್ನು ಟೈಮ್ ಇದೆ. ಸರಿ ಸರಿ ಜೋಡಿಸ್ಕೊ. ಅಲ್ಲೇನ್ರಿ ಹುಡುಕ್ತಾ ಇದ್ದೀರಾ? ಮೊಬೈಲ್ ಇಲ್ಲಿದೆ. ಇದು ನೀನ್ ಯಾಕೆ ಅಲ್ಲಿಟ್ಕೊಂಡಿದ್ಯಾ? ನಾನಲ್ಲ, ನಿಮ್ ಮುದ್ದಿನ ಮಗಳು ಅದ್ರಲ್ಲಿ ಆಟ ಆಡ್ತಾ ಇದ್ದು. ತನುನಾ? ಅವಳಲ್ದಿರ ನಾವ್ ಆಟ ಆಡಕ್ಕಾಗತ್ತಾ? ಆಹಾ, ನಿಮ್ ಮುದ್ದಿನ ಮಗಳು ಏನ್ ಮಾಡಿದ್ರು ನಿಮಗ್ ಸರಿನೇ. ಇನ್ನೇನು, ಮಗಳು ಅಂದ್ರೆ ಇನ್ನೊಬ್ಳಿಗೇನ ಪ್ರೀತಿ, ನನಗಿರೋದಿಲ್ವಾ? ನಾಗರಾಜ್ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ವ್ಯಕ್ತಿ. ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸರಿತಾ ಹಲಗೂರು ಸಮೀಪದ ಕೊತ್ತಿಪುರ ದೊಡ್ಡಿಯವಳು. ಇವರಿಗೆ 8 ವರ್ಷದ ತನುಶ್ರೀ ಎನ್ನುವ ಮಗಳು ಹಾಗೂ 4 ವರ್ಷದ ಮಾದೇಶ ಎನ್ನುವ ಮಗನಿದ್ದ. ಗಂಡು ಮಗ ಅಜ್ಜ ಅಜ್ಜಿಯ ಜೊತೆಗಿದ್ರೆ ಕೆಲ ಸಮಯದ ಹಿಂದೆ ಮಗಳನ್ನ ಕರ್ಕೊಂಡ್ಬಂದು ತಲಗಟ್ಟಪುರದ ಮನೆಯಲ್ಲಿ ಜೊತೆಗಿಟ್ಕೊಂಡಿರ್ತಾರೆ. ಕಾರಣ ಮಗಳನ್ನ ಇಲ್ಲಿ ಒಳ್ಳೆ ಸ್ಕೂಲಿಗೆ ಸೇರಿಸಬೇಕು ಅನ್ನೋದು. ಸರಿ, ನಾನು ಬರ್ತೀನಿ. ಇವತ್ತೇನು 9 ಗಂಟೆಗೆ ಹೊರಡ್ತಾ ಇದ್ದೀರಾ? ದಿನ ಬೆಳಿಗ್ಗೆ 7 ಗಂಟೆಗೆ ಹೊರಟೋಗ್ತಿದ್ರಿ. ಇವತ್ತು ಟ್ರಿಪ್ ಇಲ್ಲ, ಗಾಡಿನ ಸರ್ವಿಸ್ ಬಿಡ್ಬೇಕು. ಬರಲಾ? ಸರಿ. ಪುಟಿ, ಸ್ಕೂಲ್ ಹೊರಟಾ? ಹುಷಾರ್. ಸರಿತಾ, ಕೆಲ್ಸಕ್ಕೆ ಕೊಡ್ಬೇಕು. ಯಾಕೆ, ಏನಾಯ್ತು? ಹುಷಾರಾಗಿದ್ಯಾ ತಾನೆ? ಸರಿ ಹೊರಡು, ಲೇಟ್ ಆಯ್ತು. Okay, children, we are going to learn about states of matter today. Okay? Let me ask one question now. What is matter? How many of you know the answer? Very good. Bhavana, Nihil. Matter is anything that occupies space and has mass. Very good. Sit down. Now I'm going to ask next question. What are the 3 states of matter? Who is going to answer for this? How many of you know? Put up your hands. Very good. Kiran? The 3 states of matter are solid, liquid and gas. Very good. Sit down. Now my third question is, what is matter made up of? Yes, Shana, go to answer. Tanushree? Tanushree? ಯಾಕೆ ಏನಾಯ್ತು? ಹಿಂಗ್ ನೋಡ್ತಾ ಇದ್ಯಾ? ಸರಿ ಹೋಗು, ಮುಖ ಕೈ ಕಾಲು ತೊಳೆದು ತಿಂಡಿ ತಿಂದು ಓದ್ಕೊ. ತನುಶ್ರೀ 4ನೇ ಕ್ಲಾಸಲ್ಲಿ ಓದ್ತಾ ಇರ್ತಾಳೆ. ತುಂಬಾ ಚೂಟಿಯಾದ ಹುಡುಗಿ. ಆಟೋಟಗಳಲ್ಲಿ ಯಾವಾಗಲೂ ಮುಂದೆ ಇರ್ತಿದ್ದ ಹುಡುಗಿ ಈಗ ಇದ್ದಕ್ಕಿದ್ದ ಹಾಗೆ ಮಂಕಾಗಿ ಹೋಗ್ತಾಳೆ. ಅವಳಲ್ಲಿ ಒಂದು ರೀತಿಯ ಆತಂಕ, ಭಯ ಶುರುವಾಗಿತ್ತು. ಮನೆಯಲ್ಲೂ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಶಾಲೆಯಲ್ಲೂ ಸರಿಯಾಗಿ ಪಾಠ ಕೇಳ್ತಾ ಇರಲಿಲ್ಲ. ತುಂಬಾ ಬುದ್ಧಿವಂತೆ ಅನಿಸ್ಕೊಂಡಿದ್ದ ಹುಡುಗಿ ಈ ರೀತಿ ಆಗಿದ್ದು ಕ್ಲಾಸ್ ಟೀಚರ್ಗೂ ಆಶ್ಚರ್ಯ ಉಂಟು ಮಾಡಿತ್ತು. ಮೊದಲು ಅವಳು ಹೀಗಿರ್ಲಿಲ್ಲ, ತುಂಬಾ ಚೂಟಿಯಾಗಿದ್ದ ಹುಡುಗಿ ಅವಳು. ಇತ್ತೀಚೆಗಂತೂ ಅವಳ ಫ್ರೆಂಡ್ಸ್ ಜೊತೆ ಸಹ ಅವಳು ಸೇರ್ತಾ ಇಲ್ಲ.
ಏನಾಗಿದೆ ಅವಳಿಗೆ? ಯಾಕಿಷ್ಟು ಮಂಕಾಗಿರ್ತಾಳೆ? ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಮನೇಲಿ ಏನು ಪ್ರಾಬ್ಲಮ್ ಇರುತ್ತೆ ಮೇಡಮ್? ಇರೋರು 3 ಜನ. ನಾನೇನೋ ಸ್ಕೂಲಲ್ಲೇ ಏನಾದರೂ ಪ್ರಾಬ್ಲಮ್ ಆಗಿರಬೇಕು, ಇಲ್ಲ ಮಿಸ್ ಯಾರಾದರೂ ಹೊಡೆದಿರಬೇಕು ಅಂದ್ಕೊಂಡೆ. ಆ ಥರ ಏನೂ ಆಗಿಲ್ಲ. ನಾನೇ ಅವಳ ಕ್ಲಾಸ್ ಟೀಚರು. ಅವಳು ಬಾಯಿ ಬಿಡಿಸೋದಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದೆ. ನನ್ನ ಹತ್ರ ಅವಳು ಏನೂ ಹೇಳ್ಕೊಳ್ಳಿಲ್ಲ. ನಿಮ್ಮ ಹತ್ರನಾದ್ರೂ ಏನಾದರೂ ಹೇಳ್ಕೊಂಡಿರ್ತಾಳೇನೋ ಅಂತ ಕರೆಸ್ದೆ. ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ದಾಳಾ? ಇಲ್ಲ, ಸರಿಯಾಗಿ ನಮ್ಮ ಹತ್ರನೂ ಏನು ಹೇಳ್ತಾ ಇಲ್ಲ. ಛೇ, ಏನು ಮಾಡೋದು ಈ ಹುಡುಗಿಗೆ? ಎಷ್ಟು ಚೆನ್ನಾಗಿ ಓದ್ಕೊಂಡಿದ್ದು ಹುಡುಗಿ ಅದು. ಹೊಟ್ಟೆ ಉರಿಯತ್ತೆ. ಅದಕ್ಕೆ ಪೇರೆಂಟ್ಸ್ನಾರು ಕರೆಸಿ ಮಾತಾಡ್ಸೋಣ ಅಂತ ನಿಮ್ಮನ್ನು ಕರೆಸ್ದೆ. ಈಗ ನೋಡಿದ್ರೆ ನೀವು ಗೊತ್ತಿಲ್ಲ ಅಂತಿದ್ದೀರಾ. ನನ್ನ ಮಗಳಿಗೆ ಏನಾಯಿತು ಅಂತ ನೀವೇ ಸ್ವಲ್ಪ ವಿಚಾರಿಸಿ ಏನಾದರೂ ಮಾಡಬೇಕು ಮೇಡಮ್. ಅವಳು ಚೆನ್ನಾಗಿ ಓದಲಿ ಅಂತಾನೆ ನಾವು ಹಳ್ಳಿಯಿಂದ ಕರ್ಕೊಂಡು ಬಂದು ಇಲ್ಲಿ ಸ್ಕೂಲಿಗೆ ಸೇರಿಸಿರೋದು. ರೀ, ತನುಗೆ ಇಲ್ಲಿ ಸರಿ ಹೋಗ್ತಿಲ್ಲ ಅನ್ಸುತ್ತೆ. ಅವಳನ್ನ ಊರಿಗೆ ಕಳ್ಸೋದೇ ಒಳ್ಳೇದು ಅನ್ಸ್ತಿದೆ. ಏನೂ ಗೊತ್ತಿಲ್ಲದೆ ಊರಿಗೆ ಹೆಂಗೆ ಸುಮ್ಮನೆ ಕಳ್ಸೋದು? ಇನ್ನೂ 1-2 ದಿನ ನೋಡೋಣ, ಆಮೇಲೆ ಯೋಚನೆ ಮಾಡೋಣ. ನಾನು ಈ ಕೆಲಸಕ್ಕೆ ಕೊಟ್ಟು ಬರ್ತೀನಿ, ನೀನು ಅವಳನ್ನ ಸ್ಕೂಲಿಗೆ ಕಳಿಸು. ತನು, ರೆಡಿ ಆದ್ಯಾ? ನವೆಂಬರ್ 18, 2010 ರಾತ್ರಿ 8 ಗಂಟೆ. ಏನ್ ಅಡಿಗೆ ಮಾಡಿ? ಏನಾಯ್ತೆ? ಯಾಕೆ ಹೇಳ್ತಾ ಇದೀಯಾ? ತನು, ತನುಗೇನಾಯ್ತೆ? ಎಲ್ಲವಳು? ತನು ಸ್ಕೂಲಿಂದ ಮನೆಗೆ ಬಂದಿದ್ದಾರೆ. ಏನು? ತನು ಸ್ಕೂಲ್ಗೆ ಹೋದವಳು ಮನೆಗೆ ಬಂದಿಲ್ವಾ? ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಇಲ್ಲ. ಏನ್ ಹೇಳ್ತಾ ಇದ್ದೀಯ ನೀನು? ನಂಗೊಂದು ಫೋನ್ ಮಾಡಬಾರ್ದಾಗಿತ್ತಾ? ಫೋನು ಮಾಡಿದರೆ ಅದು ಸಿಗ್ಲಿಲ್ಲ. ಈಗ ಏನ್ರಿ ಮಾಡೋದು? ಅಯ್ಯೋ ದೇವ್ರೆ, ಎಲ್ಲೋದ್ಲಪ್ಪ ಈ ಹುಡುಗಿ? ಸ್ಕೂಲಲ್ಲಿ ಆ ಟೀಚರ್ ಅಮ್ಮನಿಗೆ ಏನಾದ್ರು ಗೊತ್ತಿರ್ಬೋದು, ಕೇಳ್ಬೇಕು. ಅವ್ರ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಸ್ಕೂಲಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಟೀಚರ್ ಅಮ್ಮ ಮಗ ಮನೆಗೆ ಕರ್ಕೊಂಡು ಹೋಗಿದ್ರು. ಅವರೇ ಕರ್ಕೊಂಡು ಹೋಗಿರ್ಬೋದು ರೀ. ಏನು ಬಂದಿದ್ದು? ನಮ್ಮ ತನುಶ್ರೀ ಸ್ಕೂಲಿಗೆ ಬಂದವಳು ವಾಪಸ್ ಮನೆಗೆ ಬಂದಿಲ್ಲ ಮೇಡಮ್. ಅಯ್ಯೋ, ಅವಳು ಸ್ಕೂಲ್ಗೆ ಬಂದಿಲ್ಲ ರೀ. ಅಯ್ಯೋ ಮೇಡಮ್, ನಾನೇ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದೀನಿ. ಇಲ್ಲ, ಅವಳು ಬಂದಿಲ್ಲ. ನಾನೇ ಅಟೆಂಡೆನ್ಸ್ ತಗೊಂಡಿದ್ದು. ನಾನು ಅವಳು ಹುಷಾರಿಲ್ವೇನೋ ಅನ್ಕೊಂಡೆ. ಅಯ್ಯೋ ದೇವ್ರೆ, ಮತ್ ನನ್ನ ಮಗ್ಳು ಎಲ್ಲೋ ಹೋಗಿರ್ಬೋದು ಮೇಡಮ್. ಗಾಬರಿ ಆಗ್ಬೇಡಿ. ಇಲ್ಲೇ ಯಾರಾದ್ರೂ ಸಂಬಂಧಿಕರ ಮನೆಗೆ ಹೋಗಿರ್ಬೇಕು. ಹೋಗಿ ವಿಚಾರಿಸಿ ನೋಡಿ. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ತನುಶ್ರೀ ಹೋಗಿದ್ದಲ್ಲಿಗೆ ಅವಳನ್ನ ಯಾರು ಕರ್ಕೊಂಡು ಹೋಗಿರ್ತಾರೆ? ಅಥವಾ ಅವಳೇ ದಾರಿ ತಪ್ಪು ಹೋಗಿದಾಳ? ಅವಳ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿದೆಯಾ? ಅವಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿದಾರಾ? ಏನೂ ಗೊತ್ತಾಗೋದಿಲ್ಲ. ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕಿದ್ದಾಯ್ತು, ಆದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಉಳಿದಿದ್ದು ಒಂದೇ ದಾರಿ. ನವೆಂಬರ್ 21, 2010 ತಲಗಟ್ಟುಪುರ ಪೊಲೀಸ್ ಠಾಣೆ. ಅಲ್ಲ ರೀ, ಮಗು ನಾಪತ್ತೆಯಾಗಿ 3 ದಿವಸ ಆಯ್ತು ಅಂತ ಹೇಳ್ತಿದ್ರು. ಇವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ? ನಾವೆಲ್ಲ ಕಡೆ ಹುಡ್ಕಿದ್ವಿ ಸರ್, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಆಕೆಗೆ ಮನೇಲಿ ಒಡೆಯೋದು ಬೈಯೋದು ಹಾಗೇನಾದ್ರೂ ಮಾಡ್ತಿದ್ರಾ? ಇಲ್ಲ ಸರ್, ನನ್ನ ಮಗಳು ತುಂಬಾ ಬುದ್ಧಿವಂತಳು, ತುಂಬಾ ಚೂಟಿ ಸರ್. ಆದ್ರೆ 2-3 ದಿವಸದಿಂದ ತುಂಬಾ ಬೇಜಾರಾಗಿರ್ತಿದ್ಲು.
ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ತಿರ್ಲಿಲ್ಲ. ಆಕೆಗೆ ಸ್ಕೂಲಿಂದ ಏನಾದರೂ ತೊಂದರೆ ಆಗ್ತಿತ್ತಾ? ಇಲ್ಲ ಸರ್, ಆ ಥರ ಎಲ್ಲ ಏನೂ ಇಲ್ಲ. ಅಲ್ಲೂ ಹೋಗಿ ವಿಚಾರಿಸಿದ್ವಿ. ಸರಿ, ಆಕೆದು ಫೋಟೋ ಏನಾದರೂ ತಂದಿದ್ದೀರಾ? ಹ್ಞೂ ಸರ್. ಕೊಡಿ. ಸರಿ, ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಅಲ್ಲಿ ಕಂಪ್ಲೇಂಟ್. ನವೆಂಬರ್ 22, 2010. ಸರಿತಾ ಸರಿತಾ, ಕೆಲ್ಸಕ್ಕೆ 4 ದಿನ ರಜೆ ಹಾಕಿ ಬಂದ್ಬಿಡ್ತೀನಿ. ಹೋಗ್ಬಿಟ್ಟು ತರು ನಿಂತ್ಕೊಳ್ಳ. ಸರಿತಾ, ಕಾಫಿ ಕೊಡ. ಸರಿತಾ, ಮೂರ್ನಾಲ್ಕು ದಿನಗಳ ಹಿಂದೆ ಮಗಳು ತನುಶ್ರೀ ಕಾಣೆ ಆಗಿರ್ತಾಳೆ. ಈಗ ನಾಗರಾಜುನ ಹೆಂಡತಿ ಸರಿತಾ ಕಾಣೆ ಆಗ್ತಾಳೆ. ಹೆಂಡತಿ ಎಲ್ಲಿ ಹೋಗಿರ್ಬೋದು ಅಂತ ನಾಗರಾಜು ದಿನ ಎಲ್ಲಾ ಕಡೆ ಹುಡುಕಾಡ್ತಾನೆ. ಎಲ್ಲೂ ಸಿಗೋದಿಲ್ಲ. ಊರಿಗೆ ಹೋಗಿರ್ಬೋದು, ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು ಅನ್ಕೊಂಡು ಕಾಯ್ತಾನೆ ಇರ್ತಾನೆ. ಆದ್ರೆ 1 ವಾರ ಕಳೆದ್ರೂ ಹೆಂಡತಿ ಸುಳಿವೇ ಸಿಗೋದಿಲ್ಲ. ಆಗ ವಿಷಯ ಗೊತ್ತಾಗಿ ಊರಿಂದ ಸರಿತಾಳ ತಾಯಿ ಹಾಗೂ ತಂದೆ ನಾಗರಾಜು ಮನೆಗೆ ಬರ್ತಾರೆ. ಅವ್ರಿಗೆ ಬರೋವಾಗ್ಲೇ ನಾಗರಾಜು ಮೇಲೆ ಅನುಮಾನ ಬಂದಿತ್ತು. ನನಗೆ ಗೊತ್ತು, ನೀನೇ ಏನೋ ಮಾಡಿದ್ಯಾ. ಇಲ್ದಿದ್ರೆ ಮಗು ಕಾಣೆ ಆದ 3 ದಿವಸದಲ್ಲಿ ತಾಯಿ ನಾಪತ್ತೆ ಆಗಿದ್ದಾಳೆ ಅಂದ್ರೆ ಏನರ್ಥ? ಅತ್ತೆ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಏನೇನೋ ಮಾತಾಡಬೇಡಿ. ನನ್ನ ಚಿಂತೆ ನನಗೆ. ಏನೋ ನೀವು ಬಂದು 4 ಸಮಾಧಾನ ಮಾತಾಡ್ತೀರಂದ್ರೆ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ. ಅದನ್ನೇ ಅಪ್ಪ ನಾನು ಕೇಳ್ತಾ ಇರೋದು. ಅಲ್ಲ, ನೀವಿಬ್ರು ಚೆನ್ನಾಗಿದ್ದೀವಿ ಅಂತೀಯ. ಹೀಗೆ ಒಬ್ಬರಾದ್ಮೇಲೆ ಕಾಣಿಸ್ಲಿಲ್ಲ ಅಂದ್ರೆ ಏನರ್ಥ? ನೋಡೋ, ನನ್ನ ಮಗಳು ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೀಗೆ ಯಾರಿಗೂ ಕೇಳದೆ ಎಲ್ಗೋ ಹೋಗುವಂತ ಹುಡುಗಿ ಅಲ್ಲ ಅವಳು. ನಿಜ ಹೇಳು, ಅವರಿಬ್ಬರನ್ನು ನೀನೇ ಏನೋ ಮಾಡಿದ್ದೀಯಾ? ಮಾವ, ನನಗೇನು ಗೊತ್ತಿಲ್ಲ. ನೀವ್ ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ತನು ಹೋದ್ಮೇಲೆ ಅವಳೊಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ಲು. ಆ ಇದರಲ್ಲಿ ಅವಳೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಲೋ ಏನೋ. ಸುಮ್ಮನೆ ಇರಪ್ಪ, ಹಾಗೆಲ್ಲ ಮಾತಾಡಬೇಡ. ಅವಳು ಜೀವ ಕಳ್ಕೊಳ್ಳೋ ಹೆಣ್ಮಗ್ಳೆಲ್ಲ. ಆದ್ರೆ ಬದುಕಿದ್ರೆ ಅವಳು ನಿಮ್ಮನೆಗಾದ್ರು ಬರ್ಬೇಕಾಯ್ತಲ್ಲ ಅತ್ತೆ. ಅದನ್ನೇ ಅಪ್ಪ ನಾನು ಕೇಳ್ತಾ ಇರೋದು. ಅವ್ರು ಬದುಕಿದಾರೋ ಇಲ್ವೋ? ಅಲ್ಲ, ನೀನೇ ಅವರಿಬ್ಬರನ್ನು ಎಲ್ಲಿಗೋ ಕರ್ಕೊಂಡೋಗಿ ಯಾಕೆ ಕೊಲೆ ಮಾಡಿರ್ಬಾರ್ದು? ಮಾವ, ಸಾಕು ಸುಮ್ಮನೆ. ಅಲ್ಲ, ಅವ್ಳು ನನ್ನ ಹೆಂಡತಿ, ನನ್ನ ಮಗಳನ್ನ ನಾನು ಯಾಕೆ ಕೊಡ್ಲಿ? ಅವ್ಳು ಕೊಂದ್ರೆ ನನಗೇನು ಸಿಗುತ್ತೆ? ಸುಮ್ಮನೆ ಏನೇನೋ ಮಾತಾಡ್ತಾರೆ. ಯಾರಿಗೂ ಇಲ್ಲಿಗೆ ಬಂದಲ್ಲಿ ಯಾವಳು ಇಟ್ಕೊಂಡಿದ್ಯೋ ಏನೋ. ಅತ್ತೆ, ನನ್ನ ಬಗ್ಗೆ ಸುಮ್ಮನೆ ಹಂಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾವು ಸುಮ್ಮನೆ ಇರಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಆಗ ಗೊತ್ತಾಗುತ್ತೆ ನಿನಗೆ ಏನು ಅಂತ. ಪೊಲೀಸ್? ಹಾ, ನನ್ನ ಮೇಲೆ ಕಂಪ್ಲೇಂಟ್. ಅತ್ತೆ ಮಾವ ಬಂದು ನೀನೇ ಏನೋ ಮಾಡಿರ್ಬೇಕು ಅಂತ ಅನುಮಾನದಿಂದ ಮಾತಾಡ್ಕೋದ್ಮೇಲೆ ನಾಗರಾಜು ಕಂಗಾಲಾಗ್ತಾನೆ. ಆಮೇಲೂ ಎಲ್ಲಾದ್ರೂ ಏನಾದ್ರೂ ಸುದ್ದಿ ಕೇಳಿದ್ರೆ ಹೋಗಿ ಹುಡ್ಕಾಡ್ ಬರ್ತಾ ಇದ್ದ. ಆದ್ರೂ ಹೆಂಡತಿ ನಾಪತ್ತೆ ಆಗಿದ್ದಾಳೆ ಅಂತ ಅವನು ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ. ಮಗಳು ತನುಶ್ರೀ ನಾಪತ್ತೆ ಆಗಿದ್ದಾಳೆ ಅಂತ ಹೆಂಡತಿ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ನಾಗರಾಜು ಹೆಂಡತಿ ವಿಷಯದಲ್ಲಿ ಯಾಕೆ ಹೀಗೆ ಅನ್ನೋ ಅನುಮಾನ ಒಂದು ಉಳಿದೇ ಹೋಗುತ್ತೆ. ಅತ್ತೆ ಮಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದಾಗ ಅವ್ರ ಕೈಕಾಲು ಹಿಡ್ಕೊಂಡು ಬೇಡ್ಕೋತಾನೆ. ಸ್ವಲ್ಪ ದಿನ ಎಲ್ಲೇ ಇದ್ರೂ ಹುಡುಕಿ ಕರ್ಕೊಂಬರ್ತೀನಿ ಅಂತಾನೆ. ಆದ್ರೆ ಸ್ವಲ್ಪ ದಿನ ಅಲ್ಲ, ತಿಂಗಳೇ ಕಳೆದ್ರು ಹೆಂಡತಿ ಸರಿತಾ, ಮಗಳು ತನುಶ್ರೀ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅಸ್ಲಿಗೆ ಅವರು ಬದುಕಿದಾರೋ ಇಲ್ವೋ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹೀಗೆ 2 ತಿಂಗಳು ಕಳೆದೋಗುತ್ತೆ. ಏನ್ ಮೇಡಮ್, ಏನೋ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲ, ನನ್ನ ಕ್ಲಾಸಲ್ಲಿ ತನುಶ್ರೀ ಅಂತ ಒಬ್ಳು ಹುಡುಗಿ ಇದ್ಲಲ್ಲ, ಅವಳ ನೋಟ್ಸ್ ನೋಡ್ತಾ ಇದ್ದೆ. ಎಷ್ಟು ಹುಷಾರಾಗಿದ್ಲು ಆ ಹುಡುಗಿ. ಆ ಹುಡುಗೀಗ ಸ್ಕೂಲಿಗೆ ಬರ್ತಿಲ್ಲ ಅಲ್ಲ? ಬೇರೆ ಎಲ್ಲಾದ್ರೂ ಸೇರ್ಕೊಂಡ್ಲಾ? ಇಲ್ಲ, ಅವಳು ಮಿಸ್ಸಿಂಗ್ ಆಗಿದ್ದಾಳೆ. 2 ತಿಂಗಳಾಯ್ತು. ಮಿಸ್ಸಿಂಗಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ,
ಆದ್ರೆ ಆ ಪೊಲೀಸ್ನವರು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡು ಹುಡುಕ್ತಿದ್ದಾರೋ ಏನೋ, ಇನ್ನೂ ಸಿಕ್ಕಿಲ್ಲ. ಎಲ್ಲಿ ಹೋಗಿರ್ಬೋದು ಮತ್ತೆ? ಗೊತ್ತಿಲ್ಲ. ಆದ್ರೆ ಅವಳು ಮಿಸ್ಸಿಂಗ್ ಆಗೋ 2-3 ದಿವಸಗಳ ಹಿಂದೆಯಿಂದ ತುಂಬಾ ಡಲ್ ಆಗಿದ್ಲು. ನಾನು ಅವಳು ತುಂಬಾ ವಿಚಾರಿಸಿ ಕೇಳಿದೆ, ಅವಳೇನು ಹೇಳಲಿಲ್ಲ. ಪೇರೆಂಟ್ಸ್ನು ಸಹ ಕರೆಸಿ ಮಾತಾಡಿಸ್ದೆ, ಅವ್ರಿಗೂ ಅವಳೇನು ಹೇಳಲಿಲ್ವಂತೆ. ಪೊಲೀಸ್ನವ್ರು ಏನ್ ಹೇಳ್ತಾರೆ? ಆಮೇಲೆ ಏನಾಯ್ತೋ ಗೊತ್ತಿಲ್ಲಪ್ಪ. ಪೇರೆಂಟ್ಸ್ ಕೂಡ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅವಳು ಡಲ್ ಆಗಿರೋದಕ್ಕೂ ನಾಪತ್ತೆ ಆಗಿರೋದಕ್ಕೂ ಏನೋ ಲಿಂಕ್ ಇದೆ. ಈ ಬಗ್ಗೆ ಪೊಲೀಸ್ನವ್ರಿಗೆ ಏನಾರು ಹೇಳಿದಾರ ಅವರು? ಇರ್ಲಿಕ್ಕಿಲ್ಲ. ನಾವೇ ಯಾಕೆ ಹೇಳ್ಬಾರ್ದು? ನಾವಾ? ಹೇಳಿ, ಏನು ವಿಷಯ? ಸರ್, ಸುಮಾರು 2 ತಿಂಗಳ ಹಿಂದೆ ನಾಗರಾಜ್ ಮತ್ತೆ ಸರಿತಾ ಅನ್ನೋ ದಂಪತಿಗಳು ಅವ್ರ ಮಗಳು ಕಾಣೆಯಾಗಿರೋದ್ರ ಬಗ್ಗೆ ತನುಶ್ರೀ ಆ ಹುಡುಗಿ ಹೆಸರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲೇ ತಲಗಟ್ಪುರದವರು. ಏನಾದ್ರೂ ಗೊತ್ತಾಯ್ತಾ ಆ ವಿಚಾರದ ಬಗ್ಗೆ? ಯಾವ್ದ್ರಿ? ಸ್ಕೂಲ್ಗೆ ಹೋಗಿರೋ ಹುಡುಗಿ ಮನೆಗೆ ವಾಪಸ್ ಬಂದಿಲ್ಲ ಅಂತ 8 ವರ್ಷದ ಹುಡುಗಿ. ಹೌದು, ಕಂಪ್ಲೇಂಟ್ ಕೊಟ್ಟಿದ್ವಿ. ಆ ಹುಡುಗಿ ಬಗ್ಗೆ ಏನಾರು ಗೊತ್ತಾಯ್ತಾ ಸರ್? ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇದುವರೆಗೆ ಏನು ಗೊತ್ತಾಗಿಲ್ಲ. ಪ್ರಾಣಕ್ಕೇನಾದ್ರೂ ಅಪಾಯ ಆಗಿರ್ಬೋದಾ ಸರ್? ಇಲ್ಲ, ಪ್ರಾಣಕ್ಕೆ ಏನಾದರೂ ಒಂದು ವೇಳೆ ಅಪಾಯ ಆಗಿದ್ರೆ ಆ ಮಗುದು ಡೆಡ್ ಬಾಡಿ ಸಿಗ್ತಾ ಇತ್ತು. ಹಾಗೇನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸರಿ, ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟೋಗಿ 2 ತಿಂಗಳಾಯ್ತು. ಅವರು ಇನ್ನೂ ಇದ್ ಕಡೆ ತಲೆ ಹಾಕಿಲ್ಲ. ನಿಮ್ಗೇನು? ಹಾಗೇನಿಲ್ಲ ಸರ್. ಆ ಹುಡುಗಿ ನಮ್ಮ ಶಾಲೆನಲ್ಲೇ ಓದ್ತಿದ್ಲು. ಬಹಳ ಚೂಟಿ ಹುಡುಗಿ, ತುಂಬಾ ಒಳ್ಳೆ ಹುಡುಗಿ. 7 2s are 14. 7 3s are 21. 7 4s are 28. 7 5s are 35. ಅಷ್ಟು ಚೂಟಿಯಾಗಿದ್ದ ಹುಡುಗಿ, ಅಷ್ಟು ಚೆನ್ನಾಗಿ ಓದ್ತಾ ಇದ್ದ ಹುಡುಗಿ ಕಾಣೆಯಾಗೋ ಸ್ವಲ್ಪ ದಿವಸಗಳ ಹಿಂದೆಯಿಂದ ತುಂಬಾ ಮಂಕಾಗಿದ್ಲು ಸರ್. ಅಂದ್ರೆ ಆಕೆಗೆ ಸ್ಕೂಲ್ನಲ್ಲಿ ಏನಾದರೂ ತೊಂದರೆ ಆಗಿತ್ತಾ? ಇಲ್ಲ ಸರ್, ಹಾಗೇನೂ ಆಗಿರ್ಲಿಕ್ಕಿಲ್ಲ. ಹಾಗೇನಾರು ಆಗಿದ್ದಿದ್ರೆ ನಮಗೆ ಗೊತ್ತಾಗ್ತಿತ್ತು. ಅಂದ್ರೆ ಮನೆಯಲ್ಲೇ ಏನೋ ತೊಂದರೆ ಆಗಿದೆ ಅಂತ ಅನ್ಸುತ್ತೆ. ಇರಬಹುದು ಸರ್. ಸರ್, ನೀವು ಇಲ್ಲಿ ನಿನ್ನೆ ನೋಡೋಣ ಅಂತ ಬಂದು ಮಗಳು ನಾಪತ್ತೆ ಆಗಿದ್ದಾಳೆ ಅಂತ 2 ತಿಂಗಳಿಂದ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟೋನು ಅದಕ್ಕೆ ತಿರುಗಿ ನೋಡಿಲ್ವಲ್ಲ, ಅದಕ್ಕೆ ನಿನ್ನನ್ನ ನೋಡ್ಕೊಂಡು ಹೋಗೋಣ ಅಂತ ನಾವೇ ಇಲ್ಲಿಗೆ ಬಂದು. ಅಂದ್ರೆ ನನ್ನ ಮಗಳ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್? ಸತ್ಯನ ಮುಚ್ಚಿಡೋದಕ್ಕಾಗಲ್ಲ, ಸತ್ಯ ಗೊತ್ತಾಗೇ ಆಗುತ್ತೆ. ನಿನ್ನ ಮಗಳು ನಾಪತ್ತೆ ಆಗೋದ್ರ ಮುಂಚೆ ಏನಾದ್ರೂ ಬದಲಾವಣೆ ಆಗಿದ್ದು ನೋಡಿದ್ದ? ಬದಲಾವಣೆ ಅಂದ್ರೆ ಆ ಥರದ್ದೆಲ್ಲ ಏನಿಲ್ಲ ಸರ್. ಏಯ್, ನಿಜ ಹೇಳೋ. ಎಲ್ಲ ನನಗೆ ಗೊತ್ತಾಗಿದೆ. ಸ್ಕೂಲಿಗೆ ಮೇಡಮ್ ಎಲ್ಲ ಹೇಳಿದ್ದಾರೆ. ನಿನ್ನ ಮಗಳು ಮಂಕಾಗಿದ್ದಾಳೆ ಅನ್ನೋದಕ್ಕೆ ನಿನ್ನ ಹೆಂಡತಿನ ಸ್ಕೂಲಿಗೆ ಕರೆಸಿ ಮಾತಾಡಿರಲಿಲ್ಲ? ಹ್ಞೂ ಸರ್, ಒಂಚೂರು ಮಂಕಾಗಿದ್ಲು. ಆದ್ರೆ ಅದಕ್ಕೂ ಕಾಣಾಗಿರೋದಕ್ಕೂ ಏನ್ ಸಂಬಂಧ ಸರ್? ಸಂಬಂಧ ಇರುತ್ತೆ. ನಿನ್ನ ಹೆಂಡತಿ ಕರೆ ವಿಚಾರಣೆ ಮಾಡಬೇಕು. ನಿನ್ನ ಹೆಂಡತಿ ಕರೆ ವಿಚಾರಣೆ ಮಾಡಬೇಕು. ಏನ್ ಮುಖ ನೋಡ್ತಾ ಇದೀಯಾ? ಕರಿ ಬೇಗ. ಅದು 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 ತನು ಕಾಣೆಯಾಗಿ 4 ದಿವಸಕ್ಕೆ ಇವಳು ಎಲ್ಲೋದ್ಲೋ ಗೊತ್ತಾಗಿಲ್ಲ ಸರ್. 2 ತಿಂಗಳಿಂದ ಮನೆಗೆ ಬಂದಿಲ್ಲ ಸರ್. 2 ತಿಂಗಳಿಂದಲೂ ಇಬ್ರು ನಾಪತ್ತೆ ಆಗಿದ್ದಾರಾ? ಮಗಳು ನಾಪತ್ತೆ ಆದ 4 ದಿವಸಕ್ಕೆ ನಿನ್ನ ಹೆಂಡತಿನೂ ನಾಪತ್ತೆ ಆಗಿದ್ದಾಳೆ. ಏನೋ ಮಾಡಿದೆ? ಇಲ್ಲ ಸರ್, ನಾನು ಯಾರನ್ನೂ ಕೊಲೆ ಮಾಡಿಲ್ಲ ಸರ್. ಇಲ್ಲ ಅಂದ್ರೆ ನೀನ್ ಇಲ್ಲೇ ತುಳು ಸಾಯಿಸ್ಬಿಡ್ತೀನಿ. ನೀನೇ ಏನೋ ಮಾಡಿದ್ದೆ ಅವ್ರಿಗೆ? ಬರ್ಸಿದ್ರು 4. ಬಿಟ್ಬಿಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್. ನಿನ್ ಬೇರೆ ಯಾರ ಮೇಲಾದ್ರೂ ದ್ವೇಷ ಜಗಳ ಇತ್ತೇನೋ? ನಿನ್ ಮನೆಗೆ ಯಾರಾದ್ರೂ ಬಂದು ಹೋಗ್ತಿದ್ದ? ಇಲ್ಲ ಸರ್, ನಾನು ಯಾರ ಹತ್ರನೂ ಜಗಳ ಆಡಿಲ್ಲ ಸರ್. ಯಾರ ಜೊತೆನೂ ದ್ವೇಷ ಕಟ್ಕೊಂಡಿಲ್ಲ ಸರ್. ಆದ್ರೆ ಶಿವು ಅಂತ ಒಬ್ಬ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದ ಸರ್. ಶಿವನ್ ಮನೆಗೆ ಬಂದು ಹೋಗ್ತಾ ಇದ್ನ? ಯಾರು ಅವರು? ಇಷ್ಟು ದಿನಗಳ ನಂತರ, ಅಂದ್ರೆ ಸುಮಾರು 2 ತಿಂಗಳ ನಂತರ ಪೊಲೀಸ್ನವರು ಬಾಯಿ ಬಿಡಿಸಿದಾಗ ಶಿವು ಅನ್ನೋ ಹೆಸರು ಬರುತ್ತೆ. ಈ ಶಿವು ಯಾರು? ನಾಗರಾಜ್ ಹಾಗೂ ಸರಿತಾ ಬಾಡಿಗೆಗೆ ಇದ್ದ ಮನೆ ಓನರ್ ಮರಿಯಪ್ಪ ಅನ್ನೋರ್ ಮಗ. ಈ ಶಿವುಗೂ ಸರಿತಾ ಹಾಗೂ ತನುಶ್ರೀ ನಾಪತ್ತೆಗೂ ಏನ್ ಸಂಬಂಧ ಅನ್ನೋದು ನಾಗರಾಜನ್ಗೂ ಗೊತ್ತಿಲ್ಲ. ಅದನ್ನ ವಿಚಾರಣೆ ಮಾಡೋದಕ್ಕೆ ಅಂತ ಪೊಲೀಸ್ನವರು
ಮನೆ ಮಾಲೀಕ ಮರಿಯಪ್ಪನ ಮನೆಗೆ ಬರ್ತಾರೆ. ಸರ್ ಮರಿಯಪ್ಪ ನೀವೇನ್ರಿ? ಹೌದು ಸರ್, ನಾನೇ. ಯಾಕೆ ಸರ್? ಶಿವು ನಿಮ್ಮ ಮಗ ತಾನೆ? ಹೌದು ಸರ್, ನನ್ನ ಮಗನೇ. ಏನಾಯ್ತು ಸರ್ ಅವನಿಗೆ? ಹೇಳ್ತೀನಿ. ಈಗ ಅವನೆಲ್ರಿ? ಸರ್ ಅವನು ಡ್ರೈವಿಂಗ್ ಕೆಲಸ ಮಾಡೋದು. ಮನೆ ಬಿಟ್ಟು ಹೋದ್ರೆ ಒಂದೆರಡು ತಿಂಗಳಾದ್ರೂ ಮನೆಗೆ ಬರೋದಿಲ್ಲ ಸರ್ ಅವನು. ಈಗ ಎಲ್ರಿ ಇದ್ದಾನೆ? ಗೊತ್ತಿಲ್ಲ ಸರ್. ಮನೆಗೆ ಬಂದಿದ್ ಯಾವಾಗ ಅವನು? ಸರ್ ಮನೆಗೆ ಬಂದು 2 ತಿಂಗಳಾಗಿರ್ಬೋದು ಸರ್. 2 ತಿಂಗಳಾದ್ರೂ ಮಗ ಮನೆಗೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀನಿ ಅಂತ ತಂದೆ ಆದ್ ನೀವು ವಿಚಾರಿಸೋದ್ ಬೇಡ್ರಿ? ಸರ್ ಅವನು ಸ್ವಲ್ಪ ಹಂಗೇನೆ ಸರ್. ಕೇಳಕ್ ಹೋದ್ರೆ ಅದೆಲ್ಲ ನಿನಗ್ಯಾಕೆ, ಸುಮ್ನಿರು ಅಂತ ಬಾಯಿ ಮುಚ್ಚಿಸ್ಬಿಡ್ತಾನೆ ಸರ್. ಸರಿ, ನಿಮ್ ಮನೆಗೆ ನಾಗರಾಜ್ ಅಂತ ಬಾಡಿಗೆಗಿದ್ದಾನಲ್ಲ, ಅವನ ಜೊತೆಗೆ ನಿನ್ ಮಗ ಹೇಗಿದ್ದ? ಸರ್ ಇಬ್ರು ಚೆನ್ನಾಗಿದ್ರು ಸರ್. ನಾಗರಾಜ್ ನಿಂತಿ ಮತ್ತೆ ಅವನ ಮಗಳು ಕಾಣೆ ಆದ್ಮೇಲೆ ನಿನ್ ಮಗ ಮನೆಗೆ ಬಂದಿಲ್ಲ ಅಲ್ವಾ? ಸರ್ ಅದಕ್ಕೂ ನನ್ನ ಮಗನಿಗೂ ಏನ್ ಸರ್ ಸಂಬಂಧ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಿನ್ ಮಗ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಯಾವ ಗಾಡಿ ಓಡಿಸ್ತಿದ್ದಾನೆ, ಅವನ ಮೊಬೈಲ್ ನಂಬರು ಡೀಟೇಲ್ಸ್ ಎಲ್ಲ ಕೊಡಿ ಈಗ. ಸರ್ ಅವನ ಮೊಬೈಲ್ ನಂಬರ್ ಬದಲಾಗಿರ್ಬೇಕು ಸರ್. ಈಗ ನಿಮ್ಮ ಹತ್ರ ಯಾವ ನಂಬರ್ ಇದೆಯೋ ಅದನ್ನೇ ಕೊಡಿ. ಜೊತೆಗೆ ಆ ಹುಡುಗನ ಫೋಟೋನು ತಗೊಂಡು ಬನ್ನಿ. ಸರ್ ಹೋಗ್ರಿ, ಮುಖ ಏನ್ ನೋಡ್ತಾ ಇದ್ದಾರೆ, ತಗೊಂಡು ಬನ್ನಿ. ಸರಿ ಸರ್. ಸರ್ ಶಿವ್ ಡೀಟೇಲ್ಸ್ ಸಿಕ್ತು. ವೆರಿ ಗುಡ್. ಯಾಕ್ರಿ ಕಲೆಕ್ಟ್ ಮಾಡಿದ್ರಿ? ಅವನ ಹಳೆ ನಂಬರ್ ಫೋನ್ ಮಾಡಿದೆ. ಅವನಿಗೆ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಅವನಿಂದ ಹೊಸ ನಂಬರ್ ತಗೊಂಡು ಈಗ ನಾನು ಅವನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ ಸರ್. ಬೇರೆ ಇನ್ನೇನಾದ್ರು ಇನ್ಫಾರ್ಮೇಶನ್ ಇದೆಯಾ? ಆ ಥರದ್ದೇನೂ ಇಲ್ಲ. ಆದ್ರೆ ಅವನು ಶಿವಮೊಗ್ಗದ ಹತ್ರ ಹಗರಿ ಅನ್ನೋ ಹಳ್ಳಿನಲ್ಲಿ ವಾಸವಾಗಿದ್ದಾನೆ ಅಂತ ಸುದ್ದಿ ಇದೆ ಸರ್. ಶಿವಮೊಗ್ಗದ ಹತ್ರ ಹಗರಿ. ಹೇಳ್ತಿ ಶಿವು ಹುಡುಗಿ ಇವಳು ಇಲ್ಲಿದ್ದಾಳಲ್ಲ ಸರ್. ನೀನೇನಮ್ಮ ಇಲ್ಲಿ? ಸರ್ ಅದು ಏನ್ ನಿನ್ ನಾಟಕ? ಊರಲ್ಲಿ ನಿನ್ ಗಂಡ ನೋಡಿದ್ರೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ. ಏನ್ ನಾಟಕ ನಿಂದು? ಯಾರೇ ಅದು? ಯಾರ ಜೊತೆ ಮಾತಾಡ್ತು? ಓ ಇದ ಕತೆ? ಇದೊಂದು ದೊಡ್ಡ ಕತೆನೇ ಇರಂಗಿದೆ. ಸ್ಟೇಷನ್ ಅಲ್ಲಿ ಕುಂತು ನಿಧಾನವಾಗಿ ಮಾತಾಡೋಣ. ಯಾಕೆ ಸರ್? ಹಾಗೂ ಸರಿತಾ ನಾಪತ್ತೆ ಹಿನ್ನೆಲೆಯಲ್ಲಿ ಪೊಲೀಸ್ನವರಿಗೆ ಮೊದಲು ಅನುಮಾನ ಬಂದಿದ್ದು ನಾಗರಾಜ್ ಮೇಲೆ. ಆದ್ರೆ ಅವನು ಶಿವು ಹೆಸರು ಹೇಳ್ತಾನೆ. ಶಿವು ಕೂಡ ನಾಪತ್ತೆ ಆಗಿರೋದ್ರಿಂದ ಪೊಲೀಸ್ನವರಿಗೆ ಅವನ ಮೇಲೂ ಅನುಮಾನ ಬರುತ್ತೆ. ಅವನೇ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನ ಕಾಡುತ್ತೆ. ಆಗ ಅವನು ಶಿವಮೊಗ್ಗ ಜಿಲ್ಲೆಯ ಹರಿಗೆ ಅನ್ನೋ ಊರಲ್ಲಿದ್ದಾನೆ ಅನ್ನೋ ಮಾಹಿತಿ ಸಿಗುತ್ತೆ. ಅಲ್ಲಿಗೆ ಹೋದ ಪೊಲೀಸ್ನವ್ರಿಗೆ ನಿಜಕ್ಕೂ ಆಶ್ಚರ್ಯ ಕಾದಿತ್ತು. ಅಲ್ಲಿ ಶಿವು ಸಿಗ್ತಾನೆ ಅಂತ ಹೋದ ಪೊಲೀಸ್ನವ್ರಿಗೆ ಶಿವು ಜೊತೆಗೆ ಸರಿತಾ ಕೂಡ ಸಿಗ್ತಾಳೆ. ಇವರಿಬ್ಬರ ಹಿಂದಿನ ಕಥೆ ಏನು? ಇವರಿಬ್ರು ಯಾಕೆ ಜೊತೆಲಿದ್ದಾರೆ? ಹಾಗಾದ್ರೆ ತನುಶ್ರೀ ಎಲ್ಲಿದ್ದಾಳೆ? ಪೊಲೀಸ್ನವರ ವಿಚಾರಣೆ ಮುಂದುವರಿಯುತ್ತೆ. ನೋಡಮ್ಮ, ನಿಜ ಹೇಳಿದ್ರೆ ನಿನ್ಗೆ ಒಳ್ಳೇದು. ತನುಶ್ರೀ ಎಲ್ಲಿ? ಅವಳು ನಾಪತ್ತೆ ಆಗೋದಕ್ಕೆ ಏನ್ ಕಾರಣ? ಇವನಿಗೂ ನಿನ್ಗೂ ಏನ್ ಸಂಬಂಧ? ಈಗಲಾದ್ರೂ ನಿಜ ಏನು ಅಂತ ಹೇಳ್ಬಿಡು. ಇಲ್ಲದೆ ಇದ್ರೆ ನಿನ್ಗೆ ಶಿಕ್ಷೆ ಆಗೋದು ಖಂಡಿತ. ಸತ್ಯ ಏನು ಅಂತ ಬಾಯ್ಬಿಡು. ಹೇಳ್ತೀನಿ ಸರ್, ನಾನು ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ಸರಿ ಹೇಳು ಕಾನ್ಸ್ಟೇಬಲ್, ಇವ್ರು ಹೇಳೋದನ್ನ ಬರ್ಕೊಳ್ರಿ. ಹಾ ಹೇಳು. ಅದು ನಾನು ನಮ್ಮ ಯಜಮಾನ್ರು ತಲಗಟ್ಪುರದಲ್ಲಿರೋ ನಾರಾಯಣಪ್ಪ ಲೇಔಟ್ನಲ್ಲಿ ಮರಿಯಪ್ಪನವ್ರ ಮನೆಗೆ ಬಾಡಿಗೆಗೆ ಬಂದ್ವಿ. ಸರಿತಾ ತಗೋ, ನೀನ್ ಕೇಳಿರೋ ತರಕಾರಿ ಎಲ್ಲ ತಂದಿದ್ದೀನಿ. ಫಸ್ಟ್ ಅಡಿಗೆ ಮಾಡಕ್ ಬಿಡಮ್ಮ. ರೀ, ಫಸ್ಟ್ ಸಾಮಾನೆಲ್ಲ ಜೋಡಿಸಿ ಆಮೇಲೆ ಅಡಿಗೆ ಮಾಡ್ತೀನಿ. ಅಯ್ಯೋ ಜೋಡ್ಸೋಣಂತ ಬಿಡಮ್ಮ, ಮೊದ್ಲು ಅಡಿಗೆ ಮಾಡು. ರೀ, ಮನೆ ಏನೋ ಪರವಾಗಿಲ್ಲ, ಆದ್ರೆ ಓನರ್ ಒಳ್ಳೆಯವರಾಗಿದ್ರೆ ಸಾಕು. ನಾವ್ ಒಳ್ಳೆಯವರಾಗಿದ್ರೆ ಎಲ್ರೂ ಒಳ್ಳೆಯವರಾಗಿರ್ತಾರೆ. ಸದ್ಯ ಈ ಮನೆ ನಿನಗಿಷ್ಟ ಆಯ್ತಲ್ಲ, ಅಷ್ಟು ಸಾಕು. ನಮಸ್ಕಾರ ಸರ್. ಮನೆ ಹೇಗಿದೆ? ಏನು ತೊಂದರೆ ಇಲ್ಲ ತಾನೆ?
ಅರೆ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ನಾನು ಮರಿಯಪ್ಪನವ್ರ ಮಗ ಶಿವು ಅಂತ. ನಿಮ್ಮ ಮನೆ ಓನರ್ ಮಗ ಕಣ್ರಿ. ನೋಡೋದಕ್ಕೆ ನಾನು ಮನೇಲಿ ಇರೋದೇ ಇಲ್ಲ. ಡ್ಯೂಟಿ ಅಂತ ಹೊರಗಡೆ ಹೋದ್ರೆ ಯಾವಾಗ ಬರ್ತೀನೋ ಯಾವಾಗ ಹೋಗ್ತೀನೋ ನಂಗೆ ಗೊತ್ತಿರಲ್ಲ. ನಮ್ ಕಥೆನೂ ಸ್ವಲ್ಪ ಹಂಗೇನೆ. ಹಾಗಾದ್ರೆ ಮನೇಲಿ ಮೇಡಮ್ ಒಬ್ಬರೇ ಇರೋದಾ? ಸದ್ಯಕ್ಕೆ ಒಬ್ಳೆ. ಊರಿಂದ ಮಕ್ಕಳನ್ನ ಕರ್ಸ್ಕೋಬೇಕು. ಒಳ್ಳೇದೇ ಆಯ್ತು. ಅಕ್ಕಪಕ್ಕದಲ್ಲಿ ಜನ ಇರ್ಬೇಕು ನೋಡಿ, ಇಲ್ಲಾಂದ್ರೆ ತುಂಬಾ ಬೋರ್ ಆಗ್ಬಿಡುತ್ತೆ. ಸರಿ, ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ಕಾಫಿ ಮಾಡ್ಕೊಡ್ತೀನಿ. ಖಂಡಿತ ಕೊಡಿ ಮೇಡಮ್. ನಮ್ಮ ಮನೇಲಿ ಕೆಟ್ಟ ಕಾಫಿ ಕುಡಿದು ನಾಲ್ಗೆ ಚಿಟ್ಟಿಡ್ದು ಹೋಗ್ಬಿಟ್ಟಿದೆ. ನಿಮ್ ಕೈ ರುಚಿನೂ ಸ್ವಲ್ಪ ನೋಡೋಣ. ಸರಿ. ಕಾಫಿ ಅಂದ್ರೆ ಇದು ಸೂಪರ್ ಆಗಿದೆ. ಇನ್ಮೇಲೆ ಕಾಫಿಗೆ ದಿನ ನಿಮ್ಮನೆಗೆ ಬಂದ್ಬಿಡ್ತೀನಿ. ಅಯ್ಯೋ ಖಂಡಿತ ಬನ್ನಿ, ಅದಕ್ಕೇನಂತೆ. ಹಲೋ, ಯಾರು? ನೀವಾ? ಯಾಕ್ರಿ ಬರ್ಬಾರ್ದಿತ್ತ? ಹಾಗೇನಿಲ್ಲ, ಕೂತ್ಕೊಳ್ಳಿ. ಇಲ್ಲಿ ಯಜಮಾನ್ರು? ಅವ್ರು ಬೆಳಗ್ಗೆನೆ ಡ್ಯೂಟಿಗೆ ಹೋದ್ರು. ಸಾರಿ, ನಿಮ್ಮ ಯಜಮಾನ್ರು ಇಲ್ದೇ ಇದ್ದಾಗ ಬರಬಾರ್ದಾಗಿತ್ತೋ ಏನೋ. ನೀವೊಬ್ಬರೇ ಇದ್ದಾಗ ಬಂದ್ರೆ ತತ್ತಿಳ್ಕೊಳ್ಳಲ್ಲ ತಾನೆ? ಹಾಗೆಲ್ಲ ಏನಿಲ್ಲ. ಅದು ನಾನು ಯಾಕೆ ಬಂದೆ ಅಂತ ಗೆಸ್ ಮಾಡಿ. ನನಗೆ ಗೊತ್ತಿಲ್ಲ. ಗೊತ್ತು ನಿಮ್ಗೆ, ಆದ್ರೂ ನೀವು ಹೇಳ್ತಾ ಇಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ. ಏನ್ರಿ ಎಲ್ಲ ನಾನೇ ಹೇಳಕ್ಕಾಗುತ್ತಾ? ನೀವು ಒಂದ್ ಸ್ವಲ್ಪ ಮನ್ಸು ಮಾಡ್ಬೇಕಪ್ಪ. ನೀವೇನ್ ಹೇಳ್ತಿದ್ದೀರಾ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅದೇ ರೀ, ಕಾಫಿ ನೀವೇನೇನೋ ತಪ್ಪು ತಿಳ್ಕೊಂಡ್ಬಿಡ್ಬಾರ್ದು. ಮತ್ತೆ ಕಾಫಿನಾ ಮಾಡ್ಕೊ ಬರ್ತೀನಿ. ಮೇಡಮ್, ಸ್ವಲ್ಪ ಸಕ್ಕರೆ ಜಾಸ್ತಿ ಇರಲಿ. ಲೈಫಲ್ಲಿ ಯಾವತ್ತೂ ಸ್ವೀಟ್ ಇರಬೇಕು. ತುಂಬಾ ಚೆನ್ನಾಗಿದ್ದೀರಾ. ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿ ಚೆನ್ನಾಗಿದೆ ಅಂದಿದ್ದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನೀವು ಅಂದ್ರೆ ಮತ್ತೆ ನಿಮ್ಮನೆ ಕಾಫಿ ಬರ್ತೀನಿ. ಬರೋದು ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ಮತ್ತೆ ಬರೋದಿಲ್ಲ. ಅದು ನಮ್ಮ ಯಜಮಾನ್ರು ಮನೇಲಿರೋವಾಗ ಬಂದ್ರೆ ತಪ್ಪು ತಿಳ್ಕೊತಾರೆ. ಸರಿ, ಹಾಗಾದ್ರೆ ನೀವು ಹೇಳ್ದಾಗೆ ಆಗ್ಲಿ. ಹೀಗೆ ಶಿವು ಹಾಗೂ ಸರಿತಾ ನಡುವೆ ಸ್ನೇಹ, ಸಲುಗೆ ಮತ್ತು ಅದರಾಚೆಗಿನ ಸಂಬಂಧನೂ ಬೆಳೆಯುತ್ತೆ. ಇಬ್ರು ತುಂಬಾ ಅನ್ಯೋನ್ಯ ಆಗ್ತಾರೆ. ಗಂಡ ಬೆಳಿಗ್ಗೆ ಬೇಗನೆ ಎದ್ದು ಕೆಲ್ಸಕ್ಕೆ ಹೋದ್ರೆ ಬರೋದು ಮತ್ತೆ ರಾತ್ರಿಗೆ. ಅಂಥ ಸಮಯದಲ್ಲಿ ಶಿವು ಈ ಮನೆಗೆ ಬರ್ತಾ ಇದ್ದ. ಗಂಡ ನಾಗರಾಜುಗಾಗ್ಲಿ ಶಿವು ತಂದೆ ಮರಿಯಪ್ಪಂಗಾಗ್ಲಿ ಈ ವಿಷಯ ಗೊತ್ತಾಗೋದಿಲ್ಲ. ಇವನು ಮನೆಗೆ ಬಂದು ಹೋದ್ರು ಯಾರು ಅದಕ್ಕೆ ವಿಶೇಷವಾದ ಅರ್ಥ ಕಟ್ಟೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಳಗೊಳಗೆ ಶಿವು ಹಾಗೂ ಸರಿತಾ ತುಂಬಾ ಮುಂದುವರೆದಿದ್ರು. ಹೋಗೋ, ಸಿನಿಮಾ ಚೆನ್ನಾಗಿರ್ಲಿಲ್ಲ. ಅದ್ರಲ್ಲಿ ಬರೀ ಪೋಲಿನೇ ಇತ್ತು, ಅರ್ಧ ಫಿಲಂ ಫುಲ್ಲು. ಯಾಕೆ ಸಿನಿಮಾ ಚೆನ್ನಾಗಿರ್ಲಿಲ್ವಾ? ಹೋಗ್ಲಿ ಬಿಡಮ್ಮ,
ನೆಕ್ಸ್ಟ್ ಟೈಮು ಪೂರ್ತಿ ಪೋಲಿ ಪಿಕ್ಚರ್ಗೆ ಕರ್ಕೊಂಡು ಹೋಗ್ತೀನಿ, ಓಕೆನಾ? ನಿನ್ನ ಏ ಶಿವು, ನಮ್ಮ ಮನೆಯವ್ರು ಬಂದಿರಬೇಕು ಅಂತ ಅನ್ಸುತ್ತೆ. ನಾವಿಬ್ರು ಒಟ್ಟಿಗೆ ಹೋದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಮೊದಲು ನಾನು ಹೋಗ್ತೀನಿ, ಆಮೇಲೆ ನೀನು ಬಾ. ಸರಿ ಆಯ್ತು. ಅರೆ ತನು, ನೀನ್ ಯಾವಾಗ ಬಂದೆ? ಏನ್ರಿ ನನ್ಗೆ ಹೇಳಲೇ ಇಲ್ಲ? ಆ ಕಡೆನೇ ಒಂದು ಟ್ರಿಪ್ ಇತ್ತು. ಹೆಂಗಿದ್ರು ಮುಂದಿನ ವಾರ ಸ್ಕೂಲ್ ಓಪನ್ ಆಗುತ್ತಲ್ಲ, ಇಲ್ಲೇ ಓದ್ಕೊಂಡಿರ್ಲಿ ಅಂತ ಕರ್ಕೊಂಡ್ಬಂದೆ. ಇಲ್ಲ ಏನಿಲ್ಲ ಅಂತ ಬಾಯ್ ಬಿಡ್ತೀಯ? ಮೊದಲೇ ಮಾತಾಡ್ಕೊಂಡಿರ್ಲಿಲ್ಲ ಈ ವರ್ಷದಿಂದ ಇಲ್ಲೇ ಸ್ಕೂಲಿಗೆ ಸೇರ್ಸೋದು ಅಂತ. ಅದು ಸರಿ, ನೀ ಎಲ್ಲೋಗಿದ್ದೆ? ನಾನಾ ಅದು ಟೈಲರ್ ಅಂಗಡಿಗೆ ಹೋಗಿದ್ದೆ. ಸರಿ, ನಾಳೆ ಸ್ಕೂಲ್ಗೆ ಹೋಗಿ ನಾನು ಮಾತಾಡ್ಕೊಂಡ್ಬರ್ತೀನಿ. ಬಾಪಟ್ಟಿ, ನಾ ಇಬ್ರು ಆಚೆ ಹೋಗ್ತಾರೆ. ಶಿವು, ನಾವೆಲ್ಲರೂ ದೂರ ಹೊಟ್ಟೋಗೋಣ ಕಣೋ. ಆಯ್ತು, ಹೋಗೋಣ ಬಿಡುತ್ತೀನ. ಯಾರು ಅಂಕಲ್ ಯಾಕೆ ಬಂದಿದ್ರು? ಅವರು ನಿಮ್ಮ ಅಪ್ಪನ್ ಕೇಳ್ಕೊಂಡ್ ಬಂದಿದ್ರು. ಅಪ್ಪಂಗ್ ಫೋನ್ ಮಾಡಿ ಹೇಳದ ಅಂಕಲ್ ಬಂದಿದ್ರು ಅಂತ? ತಾನು ಹಾಗೆಲ್ಲ ಅಪ್ಪಂಗ್ ಫೋನ್ ಮಾಡ್ಬಾರ್ದು. ಆಂಟಿ ಬಂದಿದ್ರು, ಅಂಕಲ್ ಬಂದಿದ್ರು ಅಂತೆಲ್ಲ ಹೇಳ್ತಾ ಕುತ್ಕೊಳಕ್ ಆಗತ್ತಾ? ಹಾಗೆಲ್ಲ ಆಗಲ್ಲ, ಗೊತ್ತಾಯ್ತಾ? ಹೋಗು, ಬಟ್ಟೆ ಬದಲಾಯಿಸಿ ತಿಂಡಿ ತಿಂದು ಓದ್ಕೊ. ಸರಿತಾ? ಶಿವು, ಕುತ್ಕೋ, ಕಾಫಿ ಮಾಡ್ಕೊಡ್ತೀನಿ. ಬೇಡ. ಯಾಕೋ ಕೋಪನಾ? ಇನ್ನೇನ್ ಮತ್ತೆ, ಇಷ್ಟ ದಿನ ಆರಾಮಾಗಿದ್ವಿ, ಇವಾಗ ನಿನ್ ಮಗಳನ್ನ ಕರ್ಕೊಂಡ್ಬಂದು ಬಾಡಿ ಗಾರ್ಡ್ ಆಗಿ ಇಟ್ಕೊಂಡಿದ್ಯಾ. ನಾನೇನ್ ಮಾಡ್ಲಿ? ನಮ್ಮ ಯಜಮಾನ್ರಿಗೆ ಅವಳು ಇಲ್ಲೇ ಓದ್ಬೇಕಂತೆ. ನೀನ್ ಅದು ಹೇಳತ್ತಾನೆ ಅವಳು ಇಲ್ಲಿರೋದು ಬೇಡ ಅಂತ. ಹೇಗೋ ಹೇಳಿ, ಹೇಗಿದ್ರು ಅವಳು ಸ್ಕೂಲ್ಗೆ ಹೋಗ್ತಾಳಲ್ಲ. ಅವಳು ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ನನ್ಗೂ ಡ್ಯೂಟಿ ಟೈಮ್ ಆಗಿರುತ್ತೆ. ಸರಿ, ನೀನ್ ಹೊರಡು. ತಾನು ಸ್ಕೂಲ್ ಬಿಡೋ ಹೊತ್ತಾಯ್ತು. ಅವಳು ಬಂದ್ರೆ ಕಷ್ಟ ಆಗುತ್ತೆ. ಅವಳಿಗೆ ಈಗಾಗ್ಲೇ ನಿನ್ ಮೇಲೆ ಅನುಮಾನ ಬಂದಿದೆ. ಇವ್ರದೊಳ್ಳೆ ಕಾಟ ಆಗೋಯ್ತು, ಯಾಕಾದ್ರೂ ಬಂದ್ಲು. ಏನ್ ಮಾಡಕ್ಕಾಗತ್ತೆ, ನಾವೇ ಸ್ವಲ್ಪ ಹುಷಾರಾಗಿರ್ಬೇಕು. ಅವಳಿಗೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ಗಡ್ಡ ಬರ್ತನು ಜೀವನ ಇರಬಾರ್ದು. ನನ್ಗೆ ಇಷ್ಟ ಆಗ್ತಾ ಇಲ್ಲ. ನಿಂಗೆ ನಾನು ಬೇಕು ಇಲ್ಲ ನಿನ್ನ ಮಗಳು ಬೇಕು ಅಂತ ನಿರ್ಧಾರ ಮಾಡ್ತೀನಿ. ನನ್ಗೆ ನೀನ್ ಬೇಕು, ಆದ್ರೆ ಬೇರೆ ದಾರಿ ಏನಿದೆ? ನಾನು ಹೇಳ್ದಂಗೆ ಕೇಳ್ತೀಯಾ? ಏನೇ ಮಾಡ್ತಿದ್ಯಾ? ಯಾರು ಫೋನ್ ಮಾಡ್ತಿರೋದು? ಅಪ್ಪನ ಹತ್ರ ಮಾತಾಡ್ಬೇಕು. ಇವಳೇನಾದ್ರೂ ಜಾಸ್ತಿ ನಕ್ರ ಮಾಡಿದ್ರೆ ನಂಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ನೋಡು, ಈ ವಿಷಯ ಎಲ್ಲಾದ್ರೂ ಬಾಯಿ ಬಿಟ್ರೆ ನಿನ್ನ ಅವನು ಜೀವಂತವಾಗಿ ಉಳಿಸಲ್ಲ. ಅವನೆಂತವನು ಅಂತ ನಿಂಗಿನ್ನೂ ಗೊತ್ತಿಲ್ಲ. ಈ ಘಟನೆಗಳಿಂದ ತನುಶ್ರೀ ಭಯದಿಂದ ಮಂಕಾಗ್ತಾಳೆ. ದಿನೇ ದಿನೇ ಅವಳ ಮೇಲೆ ಶಿವು ಹಾಗೂ ತಾಯಿ ಬೆದರಿಕೆ ಹಾಕ್ತಾನೆ ಇರ್ತಾರೆ. ಜೊತೆಗೆ ಶಿವು ಇವಳ ಜೊತೆ ಯಾರೂ ಇಲ್ಲದಾಗ ಇವಳನ್ನ ಹೆದರಿಸೋ ನೆಪದಲ್ಲಿ ಮೈಕೈ ಮುಟ್ಟೋದನ್ನು ಮಾಡ್ತಾ ಇದ್ದ. ಇದರಿಂದ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದ ತನುಶ್ರೀ ಭಯ ಹಾಗೂ ಆತಂಕದಿಂದ ದಿನ ಕಳೀತಾ ಇರ್ತಾಳೆ. ಅಪ್ಪಂಗೆ ಹೇಳಬೇಕು ಅನ್ಕೋತಾಳಾದ್ರೂ ಭಯದಿಂದ ಸುಮ್ಮನಾಗ್ತಾಳೆ. ಸ್ಕೂಲ್ನಲ್ಲಿ ಪಾಠದ ಮೇಲೆ ಅವಳ ಆಸಕ್ತಿ ಕಡಿಮೆ ಆಗುತ್ತೆ. ಕೊನೆಗೊಂದಿನ ಇದೆಲ್ಲದಕ್ಕೂ ವಿಚಿತ್ರ ರೀತಿಯಲ್ಲಿ ತೆರೆ ಬೀಳುತ್ತೆ. ತನು, ಎಲ್ಲೋಗ್ತಾ ಇದೀಯಮ್ಮ? ಎಲ್ಲೋಗ್ತಾ ಇದೀಯಾ?
ಸ್ಕೂಲ್ಗೆ? ಇವತ್ತು ಸ್ಕೂಲ್ಗೆ ರಜಾ, ನಾವೆಲ್ಲ ಸೇರ್ಕೊಂಡು ಪಿಕ್ನಿಕ್ ಹೋಗೋಣ. ಓಕೆ? ಇಲ್ಲ, ನಮ್ ಸ್ಕೂಲ್ ರಜಾ ಇಲ್ಲ, ನಾನು ಹೋಗ್ಲೇಬೇಕು. ನಿಮ್ಗೆ ಗೊತ್ತಿಲ್ಲ ಪುಟ್ಟ, ಇವತ್ತು ಸ್ಕೂಲ್ ರಜಾ. ಅಮ್ಮನೂ ಬರ್ತಾ ಇದಾರೆ ಪುಟ್ಟಿ ಪಿಕ್ನಿಕ್ಗೆ. ಅಮ್ಮನೂ ಬರ್ತಾರಾ? ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ತಿಂಡಿ, ಚಾಕ್ಲೇಟ್ಸು, ಆಟ ಸಾಮಾನು ಎಲ್ಲ ಕೊಡಿಸ್ತೀನಿ. ಓಕೆ? ನೋಡು ಬಂದೇ ಬಿಟ್ರು. ತನು, ಅಂಕಲ್ ಇವತ್ತು ನಮ್ಮನ್ನ ಪಿಕ್ನಿಕ್ ಕರ್ಕೊಂಡು ಹೋಗ್ತಾ ಇದಾರೆ. ಹೋಗೋಣ? ಆದ್ರೆ ಸ್ಕೂಲ್ಗೆ ರಜಾನಾ? ಇವತ್ತು ಒಂದಿನ ರಜಾ, ಏನ್ ಪರವಾಗಿಲ್ಲ, ನಡಿ ಹೋಗೋಣ. ಕೆಟ್ಟ ಮಕ್ಕಳಿರಬಹುದು, ಆದ್ರೆ ಕೆಟ್ಟ ತಾಯಿ ಇರಲ್ಲ ಅನ್ನೋದು ನಂಬಿಕೆ. ಸರಿತಾ ಎಷ್ಟೇ ಹೊಡೆದ್ರು ಬೈದ್ರು ಕೊನೆಗೆ ಅವಳೊಬ್ಳು ತಾಯಿ. ಹಾಗಾಗಿ ತನುಶ್ರೀ ಅವಳನ್ನ ನಂಬ್ತಾಳೆ. ಆದ್ರೆ ತನ್ನ ತಾಯಿನೇ ತನ್ನ ಪ್ರಾಣಕ್ಕೆ ಸಂಚಕಾರ ತರ್ತಾಳೆ ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ. ಅಷ್ಟರಲ್ಲಾಗ್ಲೇ ಶಿವು ಹಾಗೂ ಸರಿತಾ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರ ಸಂಬಂಧಕ್ಕೆ ಅಡ್ಡಿ ಆಗ್ತಾಳೆ. ಅವಳಿಂದ ತಮ್ಮ ಗುಟ್ಟು ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಅವಳನ್ನ ಸಾಯಿಸೋ ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ 2010ನೇ ಇಸ್ವಿ ನವೆಂಬರ್ 18ನೇ ತಾರೀಕು ಇಬ್ರು ಸೇರಿ ಮುಹೂರ್ತ ಇಡ್ತಾರೆ. ನವೆಂಬರ್ 18, 2010 ಸಂಜೆ 6:30, ಇಗ್ಲೂರು ಡ್ಯಾಮ್, ಮಳವಳ್ಳಿ. ಪುಟ, ನೀರ್ ನೋಡು ಎಷ್ಟು ಚೆನ್ನಾಗಿದೆ ಅಲ್ವಾ? ಆದ್ರೆ ಅಪ್ಪನ್ನು ಕರ್ಕೊಂಡು ಬರ್ಬೇಕಾಯ್ತು. ತನು, ಅಪ್ಪನ ಜೊತೆ ಇನ್ನೊಂದ್ಸರಿ ಬರೋಣ, ಆಯ್ತಾ? ಅಮ್ಮ, ಅಪ್ಪಂಗೆ ಫೋನ್ ಮಾಡ್ತೀನಿ, ಫೋನ್ ಕೊಡಮ್ಮ. ತನು, ಅಪ್ಪಂಗೆ ಫೋನ್ ಮಾಡಿದ್ರೆ ಅಲ್ಲೆಲ್ಲ ಯಾಕೆ ಹೋದ್ರಿ ಅಂತ ಬೈತಾರೆ, ಆಯ್ತಾ? ಅಲ್ಲೋಡಲ್ಲಿ ನೀರ್ ಎಷ್ಟ್ ಚೆನ್ನಾಗಿದೆ ಅಲ್ಲ? ಹ್ಞೂ ಅಮ್ಮ. ತನು, ನಿನಗ್ ಜೋಕಾಲಿ ಅಂದ್ರೆ ಇಷ್ಟ ಅಲ್ಲ? ಹ್ಞೂ ಅಮ್ಮ. ಈಗ ನಾನು ಅಂಕಲ್ಲು ನಿನ್ನ ಜೋಕಾಲಿ ಆಡಿಸ್ತೀವಿ, ಆಯ್ತಾ? 1, 2, 3. ಚೆನ್ನಾಗಿದೆ ಅಲ್ವಾ? ಇನ್ನೊಂದ್ಸಲ ಆಡ್ತೀಯಾ? ಓಕೆ? 1, 2, 3. ಆಡೋ ಹುಡುಗಿ, ಇನ್ನು ಮೋಸ, ವಂಚನೆ, ಕಪಟ ಏನೂ ಗೊತ್ತಿಲ್ಲದ ವಯಸ್ಸು. ಆದ್ರೆ ಬಲಿಯಾಗಿದ್ದು ಮಾತ್ರ ಒಂದು ಮೋಹ ಹಾಗೂ ಸ್ವಾರ್ಥದ ಸಂಬಂಧಕ್ಕೆ. ಒಬ್ಬಳು ತಾಯಿ ತನ್ನ ಸ್ವಾರ್ಥದ ಸಂಬಂಧಕ್ಕೆ ಮಗಳನ್ನೇ ಬಲಿ ಕೊಡ್ತಾಳೆ ಅನ್ನೋ ವಿಷಯ ನಿಜಕ್ಕೂ ಅರ್ಗಿಸ್ಕೊಳ್ಳೋದು ಕಷ್ಟ. ನಾವೀಗ ಸುಮ್ಮನಿದ್ರೆ ಒಂದಲ್ಲ ಒಂದಿನ ಸಿಕ್ಬೀಳೋದಂತೂ ಗ್ಯಾರಂಟಿ. ಮತ್ತೆ ಈಗೇನ್ ಮಾಡೋಣ? ಸದ್ಯಕ್ಕಂತೂ ನಮ್ಮ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅಂತೂ ಕೊಟ್ಟಾಗಿದೆಯಲ್ಲ, ಈಗ ನೀನು ಕಾಣೆ ಆದ್ರೆ ನಿನ್ಗೂ ಯಾರೇನೋ ಮಾಡಿದ್ದಾರೆ ಅಂತ ಆಗುತ್ತೆ. ಆಮೇಲೆ ನಾವೆಲ್ಲಾದ್ರೂ ದೂರ ಹೋಗಿ ಜೀವನ ಮಾಡೋಣ. ಆದ್ರೆ ನಾವ್ ಎಲ್ಲಿಗೆ ಹೋಗೋಣ? ನಾವು ಇವತ್ತೇ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗೋಣ. ಆಮೇಲೆ ಎಲ್ಲಾದ್ರೂ ದೂರ ಹೋಗಿ ಯಾರಿಗೂ ಗೊತ್ತಾಗ್ದಾಗ ಜೀವನ ಮಾಡೋಣ. ನೀನ್ ನನ್ ಕೈ ಬಿಡಲ್ಲ ತಾನೆ? ನನ್ ಮಗಳನ್ನ ಕೊಂದು ನನ್ ಗಂಡನ್ ಬಿಟ್ಟು ಬರ್ತಾ ಇದ್ದೀನಿ. ಹೆದರ್ಕೋಬೇಡ ಸರಿತಾ, ನಾನು ಬದುಕಿದ್ರು ನಿನ್ ಜೊತೆನೆ, ಸತ್ರು ನಿನ್ ಜೊತೆನೆ. ನಾವು ಇವತ್ತು ರಾತ್ರಿನೇ ಧರ್ಮಸ್ಥಳಕ್ಕೆ ಹೋಗೋಣ, ಸರಿ? ನೋಡು ಸರಿತಾ, ನಾವೀಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ. ಹಳೆದನ್ನೆಲ್ಲ ಮರ್ಕೊಂಡು ನಾವು ಯಾರಿಗೂ ಸಿಗಾಕೊಳ್ಳಲ್ಲ ಅಲ್ವಾ? ಸ್ವಲ್ಪ ದಿನ ಈ ರೂಮಲ್ಲಿ ಇರೋಣ, ಆಮೇಲೆ ಎಲ್ಲಾದ್ರೂ ಹೋಗಿ ಹಳ್ಳಿಲಿ ಸೆಟ್ಲ್ ಆಗ್ಬೋಣ. ಹಳೆದೆಲ್ಲ ಮರ್ತೋಗುತ್ತೆ. ಸ್ವಲ್ಪ ನಗು ನೋಡೋಣ. ನೀನ್ ಮಾಡಿರೋ ಕೆಲಸ ಹೆಣ್ಣು ಕುಲುವೆ ತಲೆ ತಗ್ಸೋಂಥದ್ದು. ನಿನ್ನ ಕರಳು ಕುಡಿನೇ ನೀನ್ ಕೊಂದಾಕಿದ್ಯಲ್ಲ, ಹೇಗಾದ್ರೂ ನಿನ್ ಮನ್ಸು ಬತ್ತಮ್ಮ? ಕಾನ್ಸ್ಟೇಬಲ್, ಈಕೆ ನಡ್ಕೊಂಡು ಹೋಗಿ. ನೋಡಿದ್ರಲ್ಲ, ಎಂಥ ವಿಚಿತ್ರವಾದ ಘಟನೆ. ಸತ್ಯ ಕಲ್ಪನೆಗಿಂತ ಘೋರ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.